ಅವ್ರು ಹೇಳ್ತಾರೆ ನೀವು ಕೇಂದ್ರದ ಜೊತೆ ಘರ್ಷಣೆ ಮಾಡ್ಕೊಳ್ಬೇಡಿ, ಯಾಕೆ ಘರ್ಷಣೆ ಅಂದರೆ ಏನಿದೆ? ಆದರೆ ಎಲ್ಲವೂ ಬಗೆಹರಿತೀವಿ, ಘರ್ಷಣೆ ಮಾಡ್ಕೊಳ್ತೀರಿ ಅನ್ನೋ ಕಾರಣ ಅಂದರೆ ಇಲ್ಲ ಯಾವಾಗ ಘರ್ಷಣೆ ಮಾಡ್ಕೊಂಡಿದ್ದೀವಿ ಹೇಳಿ ಇವರೇ? ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಎಲ್ಲ ಮಂತ್ರಿಗಳಿರ್ಬೋದು, ಅವ್ರವ್ರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಗೌರವಾನ್ವಿತವಾಗಿ ಹೋಗಿ ಭೇಟಿಯಾಗಿ ಪತ್ರವನ್ನು ಮೂಲಕನೇ ಕೊಡೋದು. ಅಲ್ಲೋಗೇನೋ ಯಾರಿಗಾನ ನಾವು ಬೈದಿದ್ದೀವಾ, ಏಕವಚನದಲ್ಲಿ ಮಾತಾಡಿದ್ದೀವಾ? ಘರ್ಷಣೆ ಮಾಡ್ಕೋಬೇಡಿ ಅಂದರೆ ಏನರ್ಥ? ಏನು ಅವ್ರು ಹಾಕೋ ಅನ್ನ ನಾವು ತಿಂತಾಯಿದ್ದೀವ? ನಮ್ಮ ಶ್ರಮ ಇದೆ, ನಮ್ಮ ದುಡಿಮೆ ಇದೆ, ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ, ನಮ್ಮಿಂದ ರಾಷ್ಟ್ರ ನಡೀತಾ ಇದೆ, ರಾಷ್ಟ್ರದಿಂದ ರಾಜ್ಯ ನಡೀತಾ ಇಲ್ಲ, ರಾಜ್ಯಗಳಿಂದ ರಾಷ್ಟ್ರ ನಡೀತಾ ಇದೆ. ಅದು ಮರೆಯೋದು ಬೇಡ. ಅವರು ಏನು ಘರ್ಷಣೆ ಮಾಡ್ಕೋಬೇಡಿ ಅಂದರೆ ಏನರ್ಥ? ಅದು ನಾವೇನು ಯಾವತ್ತನ ಅವರಿಗೆ ಅವಾಚ್ಯ ಶಬ್ದದಲ್ಲಿ ಬೈದ್ಬಿಟ್ಟು ನಾವೇನು ನಿಂದನೆ ಮಾಡಿ ನಾವೇನಾದರೂ ಕೇಳಿದ್ದೀವ? ಎಷ್ಟೊಂದು ಸರಿ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡೋದಿಲ್ಲ. ಈ MP ಗಳು ಯಾರು ಇದ್ದಾರೆ, BJP MP ಗಳು, JDS MP ಗಳು ಇರ್ಬೋದು, ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ದರೆ ಮಜಾ ಮಾಡೋದು ಬಿಟ್ಟು ಕನ್ನಡಿಗರ ಪರವಾಗಿ ಮಾತಾಡಿ. ಯಾವತ್ತನ ಹೋಗಿ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಹೇಳಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ಹೇಳಿ, ನೋಡಮ್ಮ ನಿಮ್ಮ ಋಣ ತೀರ್ಸೋ ಟೈಮ್ ಬಂದಿದೆ, ಕನ್ನಡಿಗದವರು ಎರಡೆರಡು ಸರಿ ನಿಮ್ಗೆ ಕಳಿಸಿದ್ದಾರೆ, ಆ ಋಣ, ಕನ್ನಡಿಗರ ಋಣ ಯಾವಾಗ ತೀರಿಸ್ತೀರಾ ನೀವು? ಸ್ವಲ್ಪ ಹೆಚ್ಚು ಅನುದಾನ ಕೊಡಿ ಅಂತ ಕೇಳಿ. ಏನು ತಪ್ಪೇನಿದೆ? 1.5 ವರ್ಷ ನನ್ನನ್ನೇ ಯಾರು ಭೇಟಿಯಾಗಿಲ್ಲ ಅಂತಾರೆ ಕುಮಾರಸ್ವಾಮಿ. ಯಾರು MB ಪಾಟೀಲ್ ಅವರೇ 2 ಸರಿ ಭೇಟಿಯಾಗಿಲ್ವಾ? HMT ಇದಕ್ಕೆ, ಲ್ಯಾಂಡ್ ಇದಕ್ಕೆ ನಾನು ಕೂಡ ಒಂದು ಸರಿ ಪತ್ರ ಬರೆದಿದ್ದೆ ಸಾಹೇಬ್ರಿಗೆ. ಅವ್ರಿಗೆ ಕೂಡ ಒಂದು ಕಾನ್ಫರೆನ್ಸ್ನಲ್ಲಿ ಅವರಿಗೆ ಆ ಪತ್ರವನ್ನು ನೀಡಿದ್ದೆ ಲ್ಯಾಂಡ್ ಅಲೋಕೇಶನಿಗೆ. ನೋಡಿ, ನಾವು ಯಾರ ಹತ್ರನೂ ಘರ್ಷಣೆ ಮಾಡ್ಕೊಳೋದಿಲ್ಲ. ಬಟ್ ದಯವಿಟ್ಟು ಕನ್ನಡಿಗರಿಗೆ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ, ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ. ಏನಿದೆ ಅರ್ಥ? ಏನು ಅವ್ರೇನು ನಮಗೇನು ಭಿಕ್ಷೆ ಕೊಡ್ತಾ ಇದ್ದಾರೇನ್ರಿ? ವಿ ಕಾಂಟ್ರಿಬ್ಯೂಟ್ ಕ್ಲೋಸ್ ಟು 9.8% ಆಫ್ ದ ಎಕಾನಮಿ. ಬರೀ IT ಸರ್ವಿಸಸ್ ಎಷ್ಟು ಗೊತ್ತಾ ಸರ್ ಎಕ್ಸ್ಪೋರ್ಟ್ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ? 4.5 ಲಕ್ಷ ಕೋಟಿ ರೂಪಾಯಿ. 4.5 ಲಕ್ಷ ಕೋಟಿ ರೂಪಾಯಿ. ₹1 ಬರ್ತಾ ಇಲ್ಲ ನಮ್ಗೆ ಅದರಲ್ಲಿ. ನಾವು ಭಿಕ್ಷದ ಪಾತ್ರೆ ತೊಗೊಂಡು ಹೋಗ್ಬೇಕಾ? ಮೈ ಹಂಬಲ್ ರಿಕ್ವೆಸ್ಟ್ ಟು BJP ಆ್ಯಂಡ್ JDS MPs, ದಯವಿಟ್ಟು ಹಿಂಗೆ ನೀವು ಹೇಳೋದು ತಪ್ಪಾಗುತ್ತೆ. ಘರ್ಷಣೆ ಮಾಡ್ಕೋಬೇಡಿ, ಸೌಮ್ಯದಿಂದ ಕೇಳಿದ್ರೆ ಅವ್ರು ಕೊಡ್ತಾರೆ. ಏನು ಭಿಕ್ಷೆ ಕೊಡ್ತಾ ಇದ್ದಾರೇನ್ರಿ? ಆಮೇಲೆ ಯಾಕೆ ಹಿಂಗೆ ಹೇಳ್ತಾ ಇರೋದವರು? ಅವ್ರದ್ದೇನು ಜವಾಬ್ದಾರಿ ಇಲ್ವಾ? ಅವ್ರು ಕನ್ನಡಿಗರಲ್ವಾ? ಅವ್ರು ಕರ್ನಾಟಕದವ್ರಲ್ವಾ? ನಮಗಿಂತ ಮುಂಚೆ ಅವ್ರು ಹೋಗಿ ಹೇಳಬೇಕಾಗಿತ್ತು, ನಾವೆಲ್ಲರೂ ಸೇರಿ ಬರ್ರಪ್ಪ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ, ನಾವು ನಮ್ಮ ಜನರು ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಾವು ನೆರವಾಗೋಣ ಅಂತ ಅವರೇ ಮುಂಚೆ ಹೋಗ್ಬಿಟ್ಟು ಅವ್ರ ಡೆಲಿಗೇಷನ್ ತೊಗೊಂಡು ಹೋಗ್ಬೇಕಾಗಿತ್ತು. ಎಷ್ಟು ಸರಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿಲ್ವಾ, ಬನ್ನಿ ಜೊತೆಗೆ ಹೋಗೋಣ ಡೆಲಿಗೇಷನ್ನಿಗೆ ಅಂತ? ತೆರಿಗೆ ವಿಚಾರದಲ್ಲಿ ಬಂದ್ರಾ? ಮತ್ತು ಹೀಗೆ ಸುಮ್ಮನೆ ಅನವಶ್ಯಕವಾಗಿ ಕಮೆಂಟ್ ಮಾಡೋದು. ಘರ್ಷಣೆ ಮಾಡ್ಕೋಬೇಡಿ, ಸೌಮ್ಯ ಕೇಳಿ. ಯಾರು ಇವರೆಲ್ಲರೂ ಕೇಂದ್ರ ಸರ್ಕಾರದವ್ರು ನಮಗೆ ನಮ್ಮ ಕರ್ನಾಟಕದವ್ರಿಗೆ ಭಿಕ್ಷೆ ಕೊಡ್ತಾ ಇದ್ದಾರೆ? ಕೇಂದ್ರ ಸಚಿವರು ಮಂಡಿ ಊರು ಬಿಟ್ಟಿದ್ದಾರೆ ಅಂತ ರೀ. ಇವರಿಗೆ ಯಾರಿಗೂ ಕೂಡ ಧ್ವನಿ ಏರಿಸಲಿಕ್ಕೆ ದಮ್ಮು ತಾಕತ್ತು ಇಲ್ಲ. ಏನಿದ್ರು ಇಲ್ಲೇ ಮೀಡಿಯಾ ಮುಂದೆ, ತಮ್ಮ ಮುಂದೆ ನಮಗೆ ಬೈಯೋದು ಅಷ್ಟೇ. ಅವರು ಪ್ರಹ್ಲಾದ್ ಜೋಶಿ ಅವ್ರು ದಿನ ಬಂದು ಮುಂದೆ ಮಾತಾಡ್ತಾರಲ್ಲ, ಒಂದು ಸರಿಯಾನ ಒಂದು ಪತ್ರ ತೋರಿಸ್ಬಿಡ್ರಿ, ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಬರ್ದಿರೋದು ನನಗೆ. ನಿಮ್ಮ ತೇಜಸ್ವಿ ಸೂರ್ಯ ತೋರಿಸ್ಬಿಡ್ಲಿ. ಸುಮ್ಮನೆ ಹೋಗೋದು, ರೈಲ್ವೆ ಮಿನಿಸ್ಟರ್ ಹತ್ರ ಕೂತ್ಕೊಳೋದು, ಅಥವಾ ಯಾವುದಾದ್ರೂ ಮಿನಿಸ್ಟರ್ ಹತ್ರ ಕೂತ್ಕೊಳೋದು, ಯಾವುದೋ ಪತ್ರ ಕೊಡೋದು, ಅದಕ್ಕೆ ವಿಡಿಯೋ ಮಾಡೋದು, ಬಿಡೋದು. ಈ MP ಗಳು ಬರೀ ಮನವಿ ಪತ್ರ, MP ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಮರ್ತೋಗ್ಬಿಟ್ಟಿದ್ದಾರೆ, ಮನವಿ ಪತ್ರ ಆಗಿದ್ದಾರೆ ಇವರೆಲ್ಲರೂ. ಏನು ಮಾಡಿದ್ದು ತೋರಿಸಿ ನನಗೆ ಒಂದು ಸರಿ ಒಂದು ಪತ್ರ ತೋರಿಸ್ಬಿಡಿ. ಆಡಳಿತ ಪಕ್ಷದಲ್ಲಿ ಇರುವಂಥ MP ಗಳದು ಎಲ್ಲಿ ಅವರು ಕರ್ನಾಟಕದ ಪರವಾಗಿ ಸೌಮ್ಯವಾಗಿರ್ಬೋದು ಅಥವಾ ಗರ್ಜಿಸ್ಬೋದು. ಬರೀ ಇವ್ರದ್ದು ಏನಿದೆ ಅಂದರೆ ತಿಂಗಳ ಬಂದು ಅವರ ಕೇಡರ್ಸ್ ಜೊತೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನು ಕೇಳ್ಕೊಂಡು, ಮೋದಿಯವರ ಮನ್ ಕಿ ಬಾತನ್ನು ಕನ್ನಡದಲ್ಲಿ ಅನುವಾದನೆ ಮಾಡಿ ಫೇಸ್ಬುಕ್ನಲ್ಲಿ ಹಾಕೋದು ಅಷ್ಟೇ ಇವ್ರ ಕೆಲಸ. ಅದು ಬಿಟ್ಟರೆ ಬೇರೆದೇನೂ ಮಾಡ್ತಾ ಇಲ್ಲ ಇವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.